ಮಾರ್ಕೆಟ್ ಗೈಸ್ ಪೊಲೀಸ್ನವ್ರು ಹೆಲ್ಮೆಟ್ ಹಾಕಿಲ್ಲ ಅಂತ ಪುಗ ಹೊಡೆದ್ರು. ಉಂಡಂಗಲ್ಲ ತಿಂದಂಗಲ್ಲ 3 ಲಕ್ಷ ರೂಪಾಯಿಗೆ ಸೂಟ್ ಕೇಸ್ ತಗೊಂಡ್ಬಿಟ್ಟ ಕಳಿಸ್ತಾರ ನೋಡಿ ಗೈಸ್. ವಾರ್ದಾಚೆ ಕಳಿಸ್ತಾರ ನಮ್ಮನ್ನ. 1 ಸೆಕೆಂಡ್. ಇಲ್ಲಿಂದ ವಾಪಸ್ ಹೋಗೋ ಅಷ್ಟರಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಆದ್ರೆ LV ಇಂದ ಒಂದು ಸ್ಟೇಷನ್. ಯುವರ್ ಚಾಯ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆಯ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ. ಲಾಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲರಿಗೂ ಒಂದು ಸಸ್ಪೆನ್ಸ್ ಇತ್ತು. ಆದರೆ ಈ ವ್ಲಾಗಲ್ಲಿ ನನಗೆ ಇವಾಗಲೇ ರಿವೀಲ್ ಆಗೋಯ್ತು. ನೋಡಿ, ನನ್ನ ಪಾಸ್ಪೋರ್ಟು ಹಾಗೂ ನನ್ನ ಬೋರ್ಡಿಂಗ್ ಪಾಸ್ನ ನನ್ನ ಕೈಗೆ ಕೊಟ್ಟಿದ್ದಾರೆ. ಸೊ ನಾವು ಹೋಗ್ತಾ ಇರೋದು ಇವಾಗ ಹೋಚಿಮಿನ್ ಸಿಟಿಗೆ. ಹೋಚಿಮಿನ್ ಅಂದರೆ ಏನಪ್ಪ, ಇದು ಚೈನೀಸ್ ಅಂತ ಅಂದ್ಕೊಂಡೆ. ನನಗೆ ಎಲ್ಲಿ ಏನು ಅಂತ ತಲೆ ಬಿಡಾಗೋತ್ತಿಲ್ಲ. ಆಮೇಲೆ ಹೇಳಿದ್ರು ಅದು ವಿಯೆಟ್ನಾಮಲ್ಲಿ ಇರೋದು ಅಂತ. ಸೊ ಇವಾಗ ನಾವು ಹೋಗ್ತಾ ಇರೋದು ವಿಯೆಟ್ನಾಮ್ಗೆ. ಜೈ ಜೈ ಜೈ, ಫುಲ್ ಜೋಶಲ್ಲಿದ್ದೀನಿ ನಾನಂತೂ. ನನ್ನೆಲ್ಲ ಕೆಲಸಗಳನ್ನ ಹೆಂಗಾದರೂ 100% ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಸೊ ನಮ್ಮ ಬಾಯ್ಸ್ ನೋಡಿ ಎಲ್ಲ ಫುಲ್ಲು ಪಾರ್ಟಿ ಕೊಡ್ಸೋಕ್ಕೆ. ಗೈಸ್ ಮುಂಚೆನೇ ಹೇಳಿದ್ದಾರೆ ದುಡ್ಡು ಗಿಡ್ಡೆಲ್ಲ ಏನು ಕೇಳಲ್ಲ ಅಂತ. ನಿಮ್ಮ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು. ಇವಾಗ ಯಾವುದೇ ಕಾರಣಕ್ಕೂ ಅವರೆಲ್ಲ ಯಾರು ಕೇಳಲ್ಲ. ಯಾರಪ್ಪ ಹೇಳಿರೋದು ನಾವು ನೋಡ್ಕೊತೀವಿ ಅಂತ. ಮುಂದೆ ಬನ್ನಿ ಎಲ್ಲರೂ. ಯಾವುದೇ ಕಾರಣಕ್ಕೂ ದುಡ್ಡು ಕೇಳೋಂಗೆ ಎಲ್ಲ ಲೈವ್ ಪ್ರೂಫ್ ವ್ಲಾಗಲ್ಲೇ ಹೇಳ್ಬಿಟ್ಟವ್ರೆ. ಇವಾಗ ಹೋಗೋಣ ಬನ್ನಿ ಹೋಚಿಮಿನ್ಗೆ. ಅಲ್ಲಿ ಏನು ತಲೆ ಬುಡ ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಏನೂ ಗೊತ್ತಿಲ್ಲದೆ ಮಿಕಾ ಥರ ಹೋಗ್ತಾ ಇದ್ದೀನಿ. ಆದರೆ 100% ಒಂದಂತೂ ಗ್ಯಾರಂಟಿ, ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತೀವಿ ಅನ್ನೋದು. ಸೊ ಯಾಕೆಂದರೆ ನಮ್ಮ ಬಾಯ್ ಜೊತೆ ಹೋಗೋದ್ರಲ್ಲಿರೋ ಮಜಾನೇ ಬೇರೆ. ಸೊ ಬನ್ನಿ ಹೋಗೋಣ. ಗೈಸ್ ಇವಾಗ ಏನು ಸೀನ್ ಅಂದರೆ, ನಾವು ಸೇ ಇಡ್ತಾವೆ ಗೈಸ್. ಫ್ಲೈಟಲ್ಲಿ ಬಂದ್ಬಿಡ್ತಿದ್ದೀವಿ. ಆದರೆ ನಮ್ಮ ಈಶಾಂಕ್ ಮಾತ್ರ ಎಲ್ಲೋದ್ರೂ ಅವ್ರ ಸಿಗ್ನೇಚರ್ನ ಬಿಡಲ್ಲ. ನಂಗೆ ಟೆನ್ಷನ್ ಆಗಿರೋದೆ ಅದಕ್ಕರ್ಧ ಅದು. ಈಶಾಂಕು ಅವ್ರ ಜೊತೆ ವಿಖ್ಯಾತ ಕೂಡ ಏನಪ್ಪ ಮಾಡೋದು ಅಂತ. ನೋಡಿ ಆಲ್ರೆಡಿ ಸೈರನ್ ಶುರು ಹಾಕೊಂಡಿದ್ದೀನಿ. ಗೈಸ್ ಮಲಗಿದ್ವಿ, ಬಂದು ಎಬ್ಸಿದ್ರು. ಎದೊಳ್ಳಿ ಸರ್ ಊಟ ಮಾಡಿ ಟೈಮ್ ಆಯಿತು ಅಂತ. ಸೊ ಎದ್ಮೇಲೆ ನೋಡಿ ಇವಾಗ ನಮಗೆ ಆ್ಯಸ್ ಆಫ್ ನಾನ್ ವೆಜ್ ಒಂದು ಮೀಲ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಟೈಗರ್. ದಟ್ ವಾಸ್ ಅ ನೈಸ್ ಕ್ವಶನ್. ಈಸ್ ಅ ಗನ್ ಮ್ಯಾನ್. ಬಟ್ ಹಿ ಹ್ಯಾಸ್ ಗನ್ ಇನ್ಸೈಡ್ ಇಸ್. ನೀನು ಹೋಗ್ತಾರ ಏನು ಅಂತ ಕೇಳ್ತಿದ್ದೀನಿ. ಮನೇಲಿ ಆದರೆ ಹೆಂಗೋ ಸಹಿಸ್ಕೋಬೋದು. ನಮ್ಮವರು ಇಲ್ಲೂ ಶೂಟ್ ಆಗ್ತವ್ರೆ. ಸೊ ಇವಾಗ ಬೇರೆಯವ್ರಿಗೆಲ್ಲ ಎಷ್ಟು ತೊಂದರೆ ಆಗ್ತಿರ್ಬೋದು ಇಮ್ಯಾಜಿನ್. बात बताया जाएगा. सर व्हाट्सएप कर देना भैया का कॉल पे. ಈ ಥರ ಹಿಂಸೆ ಬಿಟ್ಬಿಟ್ರೆ ಯಾರು ಬದುಕ್ತಾರೆ ಹೇಳಿ ಸರ್? ಅಲ್ಲ, ನಾವು ಹೋಯ್ತಾ ಇರೋ ಕಡೆ ಹಿಂಗೆಲ್ಲ ಗೊರಕೆ ಹೊಡೆದು ಬಿಟ್ರೆ ಹಿಂಗೆ ಗುರು ನೀನೇ ಮಲ್ಕೋಬೇಕು ಅವ್ರ ಪಕ್ಕ. ನಮ್ಮ ಮಕ್ಕಳು ನೋಡಿ ಅಲ್ಲಿ ಕೂತವ್ನು, ಹಿಡ್ಕಿ ನೋಡ್ತಾವ್ನು. ಹೆಲೋ ಗಾಯ್ಸ್, ವೆಲ್ಕಮ್ ಟು ಹೋಚಿಮಿನ್. ಏನೋ ಗೊತ್ತಿಲ್ಲ ಗಾಯ್ಸ್, ತಲೆ ಬುಡ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದೀನಿ ವಿಯೆಟ್ನಾಮ್ಗೆ. ಹೋಚಿಮಿನ್ ಅಂತ ಇದು. ಸೊ ನೋಡಿ ವಿಯೆಟ್ನಾಮ್ ಸಿಮ್ ಕಾರ್ಡು. ಅಯ್ಯೋ ಗಾಯ್ಸ್, ಏನಿದು ಅಂತಾನೆ ಗೊತ್ತಿಲ್ಲ. ಏನೋ ಇದು, ಯಾವ ಇದು ಕರ್ಕೊಂಡು ಬಂದಿದ್ದೀರೋ ಗಾಯ್ಸ್. ಏರ್ಪೋರ್ಟಿಂದ ಆಚೆ ಬಂದು ಕ್ಯಾಬ್ ಹತ್ತಿ ಇವಾಗ
ಹಾಸ್ಟೆಲ್ ಬುಕ್ ಮಾಡಿದಾರಂತೆ. ಹಾಸ್ಟೆಲ್ ಕಡೆ ಹೋಗ್ತಾ ಇದೀವಿ. ಹಾಸ್ಟೆಲ್ ಏನು ಎತ್ತ ಅಂತ ಏನೂ ಗೊತ್ತಿಲ್ಲ. ಇದು ಫಾರ್ಚುನರ್ ಬಂದಿದೆ ಕ್ಯಾಬು. ಹಿಂದೆ ಎಲ್ಲ ಫುಲ್ಲು ಲಗೇಜ್ನ ಒಳ್ಳೆ ಇಟ್ಕೆ ಜೋಡಿಸ್ಬಿಟ್ಟಿದ್ದೀವಿ. ಸೊ ನಾನು ನನ್ನ ತೊಡೆ ಮೇಲೆ ನನ್ನ ಹೆಂಡ್ತಿನ ಕೂರಿಸ್ಕೊಂಡಿದ್ದೀನಿ ನೋಡಿ. ಮುಂದೆ ಈಶಾನ್ ಕೂತಿದ್ದಾನೆ. ಈ ಡ್ರೈವರ್ಗಳು ಇವ್ರು ಮಾತಾಡೋದು ಏನೂ ಅರ್ಥ ಆಗಲ್ಲ. ನಾವು ಎಷ್ಟೇ ಮಾತಾಡಿದ್ರು ಹಿಂಗೆ ಗೊಂಬೆ ಕೂತಿರ್ತಾರೆ. ಟ್ರಾನ್ಸ್ಲೇಟ್ ಹಾಕೊಂಡು ಈಶಾಂಕು ಅವು ಇವು ಸಣ್ಣ ಪುಟ್ಟ ಕೇಳ್ತವ್ರೆ. ಗೈಸ್ ಬಂದು ಇಳಿದ್ವಿ ಕ್ಯಾಬು. ಸೊ ಬನ್ನಿ ಹೋಗೋಣ. ಹಾಸ್ಟೆಲ್ ಲೈಫ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ನನ್ನ ಜೀವನದಲ್ಲಿ ಇವತ್ತಿನವರೆಗೂ ಒಂದು ದಿವಸ ಹಾಸ್ಟೆಲಲ್ಲಿ ಇಲ್ಲ ಗೈಸ್. ಇವತ್ತೇ ಫಸ್ಟ್ ಟೈಮ್ ಹಾಸ್ಟೆಲಲ್ಲಿ. ನಮಸ್ತೆ, ಥ್ಯಾಂಕ್ ಯು ಗೈಸ್. ಇದು ನಮ್ಮ ಹಾಸ್ಟೆಲ್ಲು. ಇದು ಹಾಸ್ಟೆಲ್ ಬಾಲ್ಕನಿ. ಆಲ್ರೆಡಿ ಈಶಾಂಕರು ಉಂಟ್ಕೊಂಡ್ಬಿಟ್ಟವ್ರೆ. ಸೊ ಇಲ್ಲಿ 6 ಬೆಡ್ ಇದೆ ಗೈಸ್. 1 2 3 4 5 6 6 ಬೆಡ್ ಇದೆ. ನಾವಿರೋದು 5 ಜನ. ಸೊ ನಮಗೋಸ್ಕರ ಅವರು ಇನ್ನೊಬ್ರು ನೆಕ್ಸ್ಟ್ ಹಾಕಲ್ಲ, ನೀವೇ 5 ಜನ ಇರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಲಾಕರ್. 6 ಲಾಕರ್ ಇರುತ್ತೆ. ಹಿಂಗೆ ಲಾಕರ್ಗೆ ನಮಗೆ ಕೀ ಕೊಟ್ಟಿರ್ತಾರೆ ನೋಡಿ. ಈ ಥರ ಕೀ ಕೊಟ್ಟಿರ್ತಾರೆ. ಈ ಕೀನ ಯೂಸ್ ಮಾಡಿ ನಾವು ಲಾಕ್ ಮಾಡ್ಬೋದು. ಏನಾದರೂ ನಮ್ಮ ವ್ಯಾಲ್ಯೂಯಬಲ್ ಐಟಮ್ಸ್ ಇದ್ದರೆ ಇಲ್ಲಿ ಇಟ್ಕೊಬೋದು. ಆ್ಯಂಡ್ ಇದು ಈ ಕೀ ಕಾರ್ಡ್ ಬಂದು ಇದ್ರದ್ದು ಇಟ್ಟರೆ ಓಪನ್ ಆಗುತ್ತೆ. ಸೊ ಇದು ಹಾಸ್ಟೆಲ್ಲು. ನೋಡೋಣ ಬನ್ನಿ ಇವಾಗ ಏನು ಮಾಡೋದು ಅಂತ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಮಾಡ್ಬಿಟ್ಟು ಆಮೇಲೆ ಎಲ್ಲಾದರೂ ಆಚೆ ಗೈಸ್. ನೋಡಿ ನನ್ನ ಹೆಂಡತಿ ಐರನ್ ಬಾಕ್ಸ್ ತಂದವಳೆ ನನಗೆ ಐರನ್ ಮಾಡಿಕೊಡೋಕ್ಕೆ. ನೋಡಿ ಎಷ್ಟು ಮಸ್ತಾಗೈತೆ. ಇಷ್ಟೇ ಇರೋದಣ್ಣ. ಹಾಂ ಇಷ್ಟೇ ಐರನ್ ಸೇಮ್ ಅವ್ನ ಸೈಜೇ ಐತೆ. ಹೇಳ್ರಿ ವಾ ನೋವಾ ನಿಮಗೆ ತಂದಿದ್ದು ನಾನು 2 ಯೂಸ್ ಮಾಡಲ್ಲ. ನನಗೆ ತಂತೀಯ ಮಗ, ಇನ್ಯಾರು ತಂತಿ ಹೇಳು. ಇದು ನಾವಿರೋ ಸ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಹಾಸ್ಟೆಲ್ ಸ್ಟೇಗಿಂತ ಹಾಸ್ಟೆಲ್ಲು ಬಟ್ ತುಂಬ ಚೆನ್ನಾಗಿದೆ. ಬಜೆಟ್ ಫ್ರೆಂಡ್ಲಿ ಅಂತ ಅಂದ್ಕೊಳ್ಳಿ. ಎಷ್ಟಾಯಿತು ಏನು ಅಂತ ಹೇಳ್ತೀನಿ. ನಮಗೆ 3 ದಿನಕ್ಕೆ 5 ಜನಕ್ಕೆ 12,000 ರೂಪಾಯಿ ಆಗಿದೆ. ಇನ್ನು ಮುಂದಕ್ಕೆ ನೀವೇ ಡಿವೈಡ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಹೆಂಗೆ ಅಂತ ಗೊತ್ತಿಲ್ಲ. 12,500 ರೂಪಾಯಿ ಆಗಿದೆ. ಸೊ ಬನ್ನಿ ನೋಡೋಣ ಗೈಸ್. ನಾವು ಇವಾಗ ರಾತ್ರಿ 12 ಗಂಟೆ ಟೈಮು. ಸೊ ರಾತ್ರಿ 12 ಗಂಟೆ ಟೈಮ್ ಅಂದರೆ ನಮ್ಮ ಬೆಂಗಳೂರಲ್ಲಿ 10 ಗಂಟೆ ಟೈಮ್. ಇವಾಗ ನಾವಿಲ್ಲಿ ಇವಾಗ 7-11 ಥರ ಇಲ್ಲಿ ಕೆ ಮಾರ್ಕೆಟ್ ಅಂತ ಒಂದು ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಏನು ಪ್ಯಾಕ್ ಫುಡ್ ಇದೆ. ಹೊಟ್ಟೆ ಇಷ್ಟಾಯಿತು. ಓ ಬಾಳೆಹಣ್ಣು. ಓ ಏನು ಗುರು ಇದು ಹಿಂಗೈತೆ ಯಪ್ಪ. ಏನೇನು ಐತೆ ಗೈಸ್. ಏನು ತೊಗೊಳೋದು ಅಂತ ಗೊತ್ತಿಲ್ಲ. ಸೊ ಹಾಂ ಸ್ಯಾಂಡ್ವಿಚ್ಚು 25,000 ಸ್ಯಾಂಡ್ವಿಚ್ಚು ಗೈಸ್. ಇದು ಅಂದರೆ ಇವ್ರ ಕರೆನ್ಸಿಲಿ 25,000. ನಮ್ಮ ಕರೆನ್ಸಿಲಿ ಎಷ್ಟು ಬರ್ತದೆ? 100 ರೂಪಾಯಿ ಬಿಡಲ್ಲ. 100 ರೂಪಾಯಿ ಸೇಮ್ ಎಲ್ಲ ಆಲ್ಮೋಸ್ಟ್. ಗೈಸ್ ನಾವು ಪಾಸ್ತಾ ಏನೋ ತೊಗೊಂಡ್ವಿ ನೋಡಿ. ಚಿಕನ್ ಪಾಸ್ತಾ ಚೆನ್ನಾಗಿದೆ ಬೈ. ಸೂಪರ್ ಆಗೈತೆ. ಅದು ಹೊಟ್ಟೆ ಹಸಿದ ಇದಕ್ಕೆ ಚೆನ್ನಾಗೈತೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ನಿಜವಾಗ್ಲೂ ಚೆನ್ನಾಗೈತೆ. ಎಲ್ಲರೂ ಚೆನ್ನಾಗೈತೆ ಅಂತ ಇಷ್ಟಪಟ್ಟು ತಿಂತಾಯಿದ್ವಿ. ಆ್ಯಸ್ ಆಫ್ ನಾವು ವಿಯಟ್ನಾಮ್ ಈಸ್ ಗೋಯಿಂಗ್ ಆನ್ ಸೋ ಗುಡ್. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ರಾತ್ರಿ ಹೊತ್ತೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ರೌಂಡ್ ತಿರ್ಗಾಡ್ಕೊಂಡು ಬಂದು ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಊಟ ಬಂದಿದ್ದು ನೋಡಿ. ಇದು ಏನೋ ಎಗ್ ಚಿಕನ್ ಕೊರಿಯನ್ ಅಂತೇನೋ ಇನ್ಸ್ಟೆಂಟ್ ಕೊರಿಯನ್ ಅಂತೆ. ಆದರೆ ಏನಿಲ್ಲ, ನಥಿಂಗ್ ಬಟ್ ಮ್ಯಾಗಿನ ಹಿಂಗೆ ಕೊಟ್ಟವ್ರೆ. ಇದು ನೋಡಿ ಏನೋ ಡಿಫ್ರೆಂಟಾಗಿ ಕೊಟ್ಟವ್ರೆ ಗೈಸ್. ಇವಾಗ ನಾವು ಇದನ್ನು ಟ್ರೈ ಮಾಡಿ ಹೆಂಗಿದೆ ಅಂತ ಟೇಸ್ಟ್ ಹೇಳ್ತೀನಿ ಬನ್ನಿ. ಇದು ಥೈಲ್ಯಾಂಡ್ ಕಮ್ ವಿಯಟ್ನಾಮ್ ಸ್ಪೆಷಲ್ ಅಂತೆ, ಏನೋ ಗೊತ್ತಿಲ್ಲ, ಅದಕ್ಕೆ ಆರ್ಡರ್ ಮಾಡಿದ್ದೀವಿ. ಬನ್ನಿ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ವಿಯಟ್ನಾಮ್. ಇವತ್ತು ನಾವು ಬೆಳಗ್ಗೆ ಎದ್ದು ಲೇಟಾಗಿ ರೆಡಿಯಾಗಿ ಮಧ್ಯಾಹ್ನದಷ್ಟರಲ್ಲಿ ಗಾಡಿಗಳನ್ನ ಬಾಡಿಗೆಗಳಿಗೆ ಇಸ್ಕೊಂಡು ನಾವು ಶಾಂಗ್ ಟನಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟನಲ್ಗೆ ಇರೋದು? ಕೂಚಿ ಟನಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಕೂಚಿ ಟನಲ್ಗೆ. ಕಮಾನ್ ರಿವರ್, ವಿಚ್ ಇಸ್ ದಟ್? ಕೂಚಿ ಟನಲ್ ರೈಟ್? Yeah, Kuchi Tunnel. River, where is gasoline? Oh, gasoline ಅಂತೆ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫಿಲಮ್ ಅಣ್ಣಂಗೆ ರೇಂಜು. ಆ್ಯಂಡ್ ಇನ್ನೊಂದೇನಂದರೆ ನಾವು ಸಿಮ್ ಕಾರ್ಡ್ ತೊಗೊಂಡಿಲ್ಲ. ಏರ್ಪೋರ್ಟಲ್ಲಿ ಈಶಾಂಕ್ ಒಬ್ಬರೇ ಸಿಮ್ ಕಾರ್ಡ್ ತೊಗೊಂಡಿದ್ದು. ನಾವು ಯಾರು ಸಿಮ್ ಕಾರ್ಡ್ ತೊಗೊಂಡಿಲ್ಲ. ಸೊ ಸಿಮ್ ಕಾರ್ಡ್ ತೊಗೊಳಕ್ಕೆ ಅಂದ್ಬಿಟ್ಟು ಇಲ್ಲೇ ಯಾವುದೋ ಲೊಕೇಶನ್ನ ಕಲೆಕ್ಟ್ ಮಾಡಿ ಇವಾಗ ಅಲ್ಲೋಗಿ ಸಿಮ್ ಕಾರ್ಡ್ನ ಫಸ್ಟ್ ತೊಗೊಳ್ಳೋಣ. ಅದು ಬಿಟ್ಟು ಮಿಕ್ಕಿದೆಲ್ಲ ವೈಫೈಲೇ ಯೂಸ್ ಮಾಡ್ತಾ ಇದೀವಿ ಆಸ್ ಆಫ್ ನಾವು. ಏನು ಗುರು ಹೆಲ್ಮೆಟ್ ಇದು? ಹಿಂದೆ ತಿರ್ಗೋ, ಟೋಪಿ ಇದ್ದಂಗೆ ಐತೆ. ಇದು ಯಾವ್ದು ಗುರು ಇದು? Vietnam best salad. You put strong. You put strong ಅಂತೆ. ನೋಡಿ ಗೈಸ್. ಬಾಯ್ ರಿವರ್, ಬಾಯ್ ಗೈಸ್. ಇವಾಗ ನಾನು ಗಿರಿಜ್ ಹೋಗ್ತಾ ಇದ್ದೀವಿ. ನಾನು ಇನ್ಸ್ಟಾ 360 ಮೌಂಟ್ ಮಾಡಿದ್ದೀನಿ ಇಲ್ಲಿ. ಹುಷಾರಾಗಪ್ಪ. ಈಶಾಂಗ್ ವೀಲಿ ಗಿಲಿ ಎಲ್ಲ ಹೊಡ್ಕೊಂಡು ಹೋಗ್ಬೇಡ. ವಾಚ್ Where's the same location? ಲೆಫ್ಟ್ ಅಲ್ಲ ಕಣ, ರೈಟು. ಇದು ಆಪೋಸಿಟ್ ಅಲ್ಲಿ ನಡೀರಿ ಗುರು. ಆರ್ಗಿರೋ ಹೋಗ್ಬಿಟ್ಟತ್ತು. ಹಿಡ್ಕೊತೀನಿ ಬಿಡು ಗೈಸ್. ನೋಡಿ ಗೈಸ್, ಹೆಲ್ಮೆಟ್ ಹೆಂಗ್ ಹಿಡ್ಕೊಳೋದು.
ಮಗ ನೋಡಿ ಬ್ರೋ, ಬೆಂಗಳೂರಲ್ಲಿ ಹಿಂಗೆಲ್ಲ ಓಡಿಸ್ಬಿಟ್ರೆ ಗಿಡ ಹೊಡಿತಾರೆ. ಇಲ್ಲೆಲ್ಲ ಉಲ್ಟಾ ಅಂದ್ರೆ ನಾವ್ ಈ ಕಡೆ ಬಂದ್ರೆ ಅವ್ರ ಆ ಕಡೆ ಹೋಗ್ಬೇಕು, ಅವ್ರ ಆ ಕಡೆ ಬಂದ್ರೆ ನಾವ್ ಈ ಕಡೆ ಹೋಗ್ಬೇಕು. ಕನ್ಫ್ಯೂಷನ್ ಆಗ್ತಾ ಇದೆ ಸ್ವಲ್ಪ. ಗೈಸ್ ಇವಾಗ ನಾವು ಮೊಬೈಲ್ ಅಂಗಡಿಗೆ ಬಂದು ಸಿಮ್ ಕಾರ್ಡ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ಸಿಮ್ ಕಾರ್ಡ್ನ ಚೆಕ್ ಮಾಡ್ಸೋಣ. ಸಿಮ್ ಕಾರ್ಡ್ ಇದೆಯಾ ಏನು ಅಂತ. ಇದೆಯಾ ಮೊಬೈಲ್ ಅಂಗಡಿಲಿ ಬಂದು ಸ್ಟೇಷನ್ ಅಲ್ಲಿ ಕುತ್ಕೊಂಡಂಗೆ ಎಲ್ಲರೂ ಕುತ್ಕೊಂಡು ನೋಡಿ ಹೆಂಗ್ ಮಾಡ್ತಾ ಇದೀವಿ. ಎಲ್ಲ ಕುತ್ಕೊಂಡು ಬರೀತವ್ರೆ ನೋಡಿ ಏನೇನೋ. ಸೊ ಇವಾಗ ನಾವು 4 ಸಿಮ್ ಕಾರ್ಡ್ ತೊಗೋತಾ ಇದ್ದೀವಿ. ಈ ಶಾಂಕ್ ಮಾತ್ರ ಏರ್ಪೋರ್ಟಲ್ಲೇ ತೊಗೊಂಡು ಕಿಲಾಡಿ ಆಗ್ಬಿಟ್ರು. ನಾವೆಲ್ಲ ಈ ಕಿಲಾಡಿ ಆಯ್ತಾ ಇದ್ದೀವಿ. ಸೊ ನಾನು 2 ಸಿಮ್ಮು 2 ಫಿಸಿಕಲ್ ಸಿಮ್ಮು ಎಲ್ಲರ ಫೋನ್ಗೂ ನೆಟ್ ಹಾಕ್ಸ್ಕೊಂಡು 20 GB ಡೇಟಾ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಗೈಸ್ ಇವಾಗ ನಾವು ಎಷ್ಟು ಸಿಮ್ ತೊಗೊತಾ ಇದ್ದೀವಿ ಏನನ್ನ ತೋರಿಸ್ತೀನಿ ಬನ್ನಿ. ಇದು 700 ರೂಪಾಯಿಗೆ ನಾವು ಸಿಮ್ ತೊಗೊತಾ ಇರೋದು. 700 ರೂಪಾಯಿಗೆ 20 GB ಡೇಟಾ ಒಂದು ದಿನಕ್ಕೆ ಆ್ಯಂಡ್ 50 ಮಿನಿಟ್ಸ್ 50 ಮಿನಿಟ್ಸ್ ಆಫ್ ಕಾಲ್ ಲೋಕಲ್ ಅನ್ಲಿಮಿಟೆಡ್ ಲೋಕಲ್ ಕಾಲು. ಇದು ಇವಾಗ ನಾವು ಸಿಮ್ಮಲ್ಲಿ ತೊಗೊತಾ ಇರೋಂಥದ್ದು. ಇದು ಎಷ್ಟು ದಿನ ಆ್ಯಕ್ಟಿವೇಟ್ ಇರುತ್ತೆ ಅಂದರೆ 1 ತಿಂಗಳು ಆ್ಯಕ್ಟಿವೇಟ್ ಇರುತ್ತೆ. ಥ್ಯಾಂಕ್ ಯು. ಲವ್ ಹೆಲ್ಮೆಟ್ ಹಾಕೋ. ಯಾಕೋ ಬೆಂಗಳೂರಲ್ಲೂ ಹಾಕೋಲ್ಲ, ಇಲ್ಲೂ ಹಾಕಲ್ವೇನೋ? ಗೈಸ್ ಇವ್ನು ಎಲ್ಲಿ ಬಂದರೂ ಹೆಲ್ಮೆಟ್ ಹಾಕಲ್ಲ ಗೈಸ್. ಇವ್ನಿಗೆ ಆದಷ್ಟು ಬೇಗ ರೋಗ ಬರುತ್ತೆ. ಹೆಲ್ಮೆಟ್ ಹಾಕಿಲ್ಲ ಅಂದರೆ ಪೊಲೀಸ್ನವ್ರು ಪುಕ ಹೊಡಿತಾರೆ. ನನ್ನ ಮಗನೇ ನಿಂಗೆ ಹಿಂಗೂ ಸೇಸ್ ನಮ್ಗೆಲ್ಲರಿಗೂ ಪುಕ ಹೊಡಿತಾರೆ. ಹಾಂ ಚಿಕ್ಕಪೇಟೆ 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 ಹಂಗೆ ಯಾವ್ದು ಮಾರ್ಕೆಟ್ 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 ಮಾರ್ಕೆಟ್. ಲೋ ಹಿಂದೆ ಪೊಲೀಸ್ನವ್ರು ಬರ್ತಾರೆ. ಹಾಕೊಳ್ಳೋ ಹೆಲ್ಮೆಟ್ ಹಾಕೊಳ್ಳೋ. ಹಂಗೆ ರೋಗ ಬಂದ್ರೇನೆ ಗೊತ್ತಾಗೋದು. ಹಿಂದೆ ಬರ್ತಾವ್ರೆ. ಗೈಸ್ ಹೋಚಿಮಿನ್ ಸಿಟಿಲಿ ಪೆಟ್ರೋಲ್ ಬಂಕ್ ಹೆಂಗಿರುತ್ತೆ ನೋಡಿ. ಎಲ್ಲ ಒಳ್ಳೆ ಪಾರ್ಕಿಂಗ್ ಮಾಡ್ದಂಗೆ ಮಾಡ್ಬಿಟ್ಟವ್ರೆ. ಹೆಂಗ್ ಬೇಕು ಹಂಗೆ ಹೋಗಿ ನುಗ್ಸೋದು, ಹಾಕ್ಸ್ಕೋತಾ ಇರೋದು, ಹೋಗ್ತಾ ಇರೋದು ಅಷ್ಟೇ. ಹೆಂಗು ಏನ್ ನುಗ್ಸ್ತಾ ಇದ್ದೀರೋ, ಏನ್ ಮಾಡ್ತಾ ಇದ್ದೀರೋ ಗೈಸ್? ಇಲ್ಲಿ ನೋಡಿ ಯಾವ ಸಿಗ್ನಲ್ ಇಲ್ಲ, ಏನಿಲ್ಲ. ಬೆಸ್ಟ್ ಇದು. ಯಾರು ಪೊಲೀಸ್ನ ಹಿಡಿಯಲ್ಲ, ಸಿಗ್ನಲ್ ಜಂಪ್ ಇರಲ್ಲ ನೋಡಿ. ಎಲ್ಲ ಕಡೆ ಹೆಂಗ್ ಬೇಕಂಗೆ ನುಗ್ಗಿಸ್ತಾ ಇರೋದು. ಅಯ್ಯೋ ದೇವ್ರೆ. ಗೈಸ್ ನಂಗೆ ಒಂದು ಡೌಟು, ಇಲ್ಲಿ ಆಕ್ಸಿಡೆಂಟ್ ಏನಾಗಲ್ವಾ ಅಂತ. ಆದರೆ ನಂಗೆ ಏನಂದರೆ ಒಂದು ಅರ್ಥ ಆಗಿದ್ದು, ಇಲ್ಲೆಲ್ಲ ಒಬ್ರಿಗೊಬ್ರಿಗೆ ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡಿಂಗ್ ಅನ್ಕೋತೀನಿ. ಟಚ್ ಆದ್ರೆ ಹೋಗ್ಲಿ ಹೋಗಿ ಅಂತ ಕಳಿಸ್ತಾ ಇರ್ತಾರೆ. ಹೆಂಗ್ ಬೇಕಂಗೆ ನುಗ್ಸ್ತಾ ಇರ್ತಾರೆ ನೋಡಿ. ಯಾರು ಹೆಂಗ್ ನೋಡಿ. ಅಯ್ಯೋ ಅಮ್ಮ ತಾಯಿ, ಓ ಹೆಣ್ಮಗು ಓ ಮನೇಲಿ ಹೇಳ್ಬರ್ತೀನಿ. ಅವಳು ಹೇಳ್ಬೇಕು ಹಿಂಗಂತ, ಮನೇಲಿ ಹೇಳ್ಬರ್ತೀನಿ ಅಂತ. ಗೈಸ್ ನಾವು ಹೋಚಿಮಿನ್ ಸಿಟಿಯಿಂದ ಟನಲ್ಗೆ ಹೋಗ್ತಿದ್ವಲ್ಲ. ಸೊ ಅದು ಬಂದು ನಮ್ಮ ಸಿಟಿಯಿಂದ 2 ಅವರ್ ಜರ್ನಿ ಇತ್ತು. 2 ಅವರ್ಗೆ ಅಂತ ನನಗೆ ಹೇಳೇ ಇರಲಿಲ್ಲ. ಗಾಡಿ ತೊಗೊಂಡು ಕೂರಿಸ್ಬಿಟ್ಟು ಎಲ್ಲ ಅಂಡೆಲ್ಲ ನೋವು ಬಂದುಬಿಟ್ಟಿದೆ. ಸೊ ಇದು ಈ ಬಿಸಿಲು ಬೇರೆ 37 ಡಿಗ್ರಿ ಐತೆ ಬಿಸಿಲು. ಆ ಬಿಸಿಲಿಂದ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಟ್ 2 ಅವರ್ ಹೋಗೋ ಜಾಗದಲ್ಲಿ ನಾವು ಸಿಟಿ ಬಿಟ್ಟು ಆಲ್ರೆಡಿ ಕಾಡಿಗೆ ಬಂದುಬಿಟ್ಟಿದ್ದೀವಿ. ಏನು ಸಕ್ಕತ್ತಾಗಿದೆ ಗೊತ್ತಾ ಗೈಸ್. ವಾವ್ ಬ್ಯೂಟಿಫುಲ್ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಟನಲ್ಗೆ ಹೋಗೋದು ಇನ್ನೊಂದು ಸ್ವಲ್ಪ ದೂರ ಇದೆ. ಮೋಸ್ಟ್ಲಿ ಇನ್ನೊಂದು 1/2 ಅವರ್ ಇರಬೇಕು. 1.5 ಅವರ್ ಬಂದಿದ್ದೀವಿ. ಇನ್ನೊಂದು 1/2 ಅವರಲ್ಲಿ ಟನಲ್ಗೆ ಹೊಟ್ಟೋಗ್ಬಿಡ್ತೀವಿ. ಸೊ ಅಲ್ಲಿಗೆ ಹೋಗೋಣ ಬನ್ನಿ ಯಾವ ಥರ ಇದೆ ಅಂತ. ಇವಾಗ ಸ್ವಲ್ಪ ಹಣ್ಣು ನೋವ್ತಿದ್ದ ಕಾರಣ ನಾವಿಬ್ಬರು ಇಲ್ಲಿ ನಿಲ್ಸಿದ್ದೀವಿ. ಅವರಿಬ್ಬರು ಅಲ್ಲೆಲ್ಲೋ ನಿಲ್ಸಿರ್ತಾರೆ. ನಿಲ್ಲಿಸ್ಬಿಟ್ಟು ಒಂದು ರೆಸ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಗೈಸ್ ಪೊಲೀಸ್ನವ್ರು ಹೆಲ್ಮೆಟ್ ಹಾಕಿಲ್ಲ ಅಂತ ಇವನಿಗೆ ಪುಗ ಹೊಡೆದ್ರು. ಅವಾಗಲೇ ನಾವು ಹೇಳ್ದು ಬೇಡ ಬೇಡ ಅಂತ. ನಾವೆಲ್ಲ ಹೆಲ್ಮೆಟ್ ಹಾಕಿದ್ದೀವಿ. ಹೊಂಡ ನೋಡಿ ಹೋಯ್ತಾವ್ರೆ ಪುಗ ಹೊಡೆದ್ಬಿಟ್ಟು. ಲೇ ನಾನು ಪಕ್ಕ ಗುಮ್ತಾರೆ ಇವಾಗ ಅನ್ಕೊಂಡೆ. ಗೈಸ್ ಟನಲ್ ಒಳಗಡೆ ಹೋಗೋಕ್ಕೆ ಎಲ್ಲರೂ ಸಿದ್ಧವಾಗಿದ್ದೀವಿ. ಆದರೆ ಒಬ್ರನ್ನ ಬಿಟ್ಟು ಯಾರು ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಹಾಕಿ. ಏನ್ ಫೋಬಿಕು ಅಂದ್ರೆ ಚಿಕ್ಕ ಇಕ್ಕಟ್ ಜಾಗದಲ್ಲಿ ಹೋದ್ರೆ ನಂಗೆ ಒಂದು ಸ್ವಲ್ಪ ಆಂಗ್ಸೈಟಿ ಬಂದ್ರೆ ಗೊರಕೆ ಹೊಡೆದ್ಬಿಡ್ತಾರೆ ಗೈಸ್. ನಾನು ಹೋದ ಜನ್ಮದಲ್ಲಿ ರಾಜನ್ ಮಗ ಆಗಿ ಫ್ಲೈಟಲ್ಲೇ ಓಡಾಡ್ತಾ ಇದ್ನಲ್ಲ, ಆವಾಗ ಆ ಫ್ಲೈಟ್ಗಳೆಲ್ಲ ಇಲ್ಲೇ ತಂದು ಇಟ್ಟಿದ್ದಾರೆ ನೋಡಿ. ಅದೇ ಮಿಲಿಟರಿ ಫ್ಲೈಟು ನೋಡಿ ಗೈಸ್. ಎಲ್ಲ ತುಕ್ಕಿಡಿದು ಬಿಟ್ಟಿದೆ. ಇದು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದ ಫ್ಲೈಟು ಹಾಗೂ ಹೆಲಿಕಾಪ್ಟರ್. ಅಯ್ಯೋ ಇಳಿಗುರು
ಇಲ್ಲಿ ನೋಡಿ ಗೈಸ್, ಕಾಮೆಂಟ್ ಏನಂತ ಹಾಕೊಳ್ಳೋದು, ಏನಂತ ಕಮೆಂಟ್ ಹಾಕ್ತಾರೆ ಗೆಸ್ ಮಾಡ್ರಿ. Come on, let's drive, pilots. Come on. Captains, pilots. Captain. Hey, ಹುಷಾರು ಗುರು, ಎಕ್ಸಲೇಟರ್ ಕೊಡ್ಬೇಡ, ಮುಂದಕ್ಕೆ ಹೋಯ್ತದೆ. ಇದು ನಿಜವಾದ ಗುರು ಇದೆಲ್ಲ. ಹೌದು, ನಿಜವಾದ ಸನ್ರೂಫ್ ಬಿಲ್ ಐತಲ್ಲ, ಸನ್ರೂಫ್ ಅಂತ. ಗೈಸ್ ಇದು ನೋಡಿ, ಎಕ್ಸಲೇಟ್ರು ಬ್ರೇಕು, ಎಕ್ಸಲೇಟರ್ ಬ್ರೇಕು ಇದು ಮಾಡಿದ್ರೆ ಅದಕ್ಕೂ ಆಗುತ್ತೆ. ಸೊ ಕ್ವಾಯ್ 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 ಕ್ವಾಯ್. ಮೇಡೆ ಫ್ಲೈಟ್ ಗೋಣ ಬರೀ ಸಾಕು. ಕಿತ್ತು ಅದ್ರೋಗೈತೆ, ಹತ್ಬಿಟ್ಟೆ ಹಿಡಿಯಕ್ಕೆ. ತ್ರಿಪುರ ಸುಂದರ ಬಾರಣಿ ಹಸಮಣಗಿ. ನಾನು ನಮ್ಮ ಪ್ಯಾಂಟ್ ಹೇಳ್ಕೊತಾರೋ ಪೈಲಟು, ಚಡ್ಡಿ ಹೇಳ್ಕೊತಾರೋ ಪೈಲಟು, ಇಬ್ರು ಫ್ಲೈಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಓ, ಬೀಗ ಹಾಕ್ಬಿಟ್ಟವ್ರ ಗುರು, ಫ್ಲೈಟ್ ಬೀಗ ಹಾಕ್ಬಿಟ್ಟವ್ರೆ. ಟ್ಯಾಂಕರ್ ಟ್ಯಾಂಕರ್ ಒಳಗಡೆ ನಾನು ಹತ್ತಕ್ಕಾಗಿಲ್ಲ, ಈಶಾಂಕ್ ಅವ್ರು ಹತ್ತವ್ರೆ, ಅದಕ್ಕೋಸ್ಕರ ಈಶಾಂಕ್ ಅವ್ರು ತೋರಿಸ್ತಾರೆ ಟ್ಯಾಂಕ್ ಒಳಗಡೆ ಏನಾಯ್ತು ಅಂತ. ತೋರ್ಸಪ್ಪ. ನೋಡಿ ಗೈಸ್, ಸೋಲ್ಜರ್ಸ್ ಇಲ್ಲಿ ನಿಂತ್ಕೊಂಡು ಇಲ್ಲಿ ಈ ಗನ್ನಲ್ಲಿ ಇಟ್ಕೊಂಡು ಫೈರ್ ಮಾಡ್ತಾ ಇದ್ರು. ಇವ್ರು ನೋಡಿದ್ರು. ಸೊ ನೋಡಿ ಒಳಗಡೆ ಹೆಂಗೈತೆ, ಎಲ್ಲ ತುಕ್ಕಿಡ್ದ್ಬಿಟ್ಟೈತೆ. ಎಕ್ಸ್ಪ್ಲೋಷನ್ ಹೆಂಗ್ ಗೊತ್ತಾ ಕೊಡ್ತಾ ಇರೋದು, ಸೋಲ್ಜರ್ ಇಲ್ಲಿ ನಿಂತ್ಕೊಂಡು. ಏನಾದ್ರೂ ನಮ್ಮ ಇಂಡಿಯಾಲಿ ಇದ್ಬಿಟ್ಟಿದ್ರೆ ಶಿವಾಜಿನಗರ್ ಅವ್ರು ಬಂದು ಎತ್ತಾಕೊಂಡು ಹೋಗಿ ತೂಕಕ್ಕೆ ಹಾಕ್ಬಿಟ್ಟಿರೋರು. ಆದ್ರೂ ಗೈಸ್, ನೀವೇನಾದ್ರೂ ವಿಯೆಟ್ನಾಂ ಬರ್ಬೇಕು ಅಂತ, ಈ ಟನಲ್ಗೆ ಬರ್ಬೇಕು ಅಂದ್ರೆ ದಯವಿಟ್ಟು ಕಾರೋ ಕ್ಯಾಬ ಮಾಡ್ಕೊಂಡ್ ಬಂದ್ಬಿಡಿ. ದಯವಿಟ್ಟು ಗಾಡಿಲಿ ಬರ್ಬಿಡ್ರಪ್ಪ, ಅಂಡೆಲ್ಲ ಸೀದೋಯ್ತು. ನನ್ಗೆ ಏನು ಗೊತ್ತಿಲ್ಲದೆ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಇವ್ರು. ನಾನು ಇವ್ರಾದ್ರೂ ಪ್ಲಾನ್ ಮಾಡಿರ್ತಾರೆ ಅನ್ಕೊಂಡ್ರೆ ಇವ್ರು ಏನು ಪ್ಲಾನ್ ಮಾಡಿಲ್ಲ ಕರೆಕ್ಟಾಗಿ. ನಾವು ಒಂದಿನ ಏನಿದ್ರು ಆನ್ ದ ಫ್ಲೈ, ನಾವು ಯಾರು ಓ ನಾವ್ ಬರ್ತೀಯ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಂತೆ ಬಂದು ಎಬ್ಬಿಸ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದೇ ಅಲ್ಲಿ ಎಕ್ಸ್ಪ್ರೆಸ್ ವೀಸಾ ಮಾಡಿಸಿರೋದು ನಾವು. ಡಬಲ್ ಚಾರ್ಜ್ ಕೊಟ್ಟು ಅದು ಕಳ್ಸ 10,000 ರೂಪಾಯಿ ಎಕ್ಸ್ಪ್ರೆಸ್ ವೀಸಾ. ಯಾರೋ ಒಬ್ಬ ಏನು ಈಸ್ಕೊಳ್ಳೋದೇ ಇಲ್ಲ, ಕೇಳೋದೇ ಇಲ್ಲ, ದುಡ್ಡು ಯಾಕೆ ಟೆನ್ಷನ್ ಅಂತ ಇವಾಗ ಆಲ್ರೆಡಿ 10,000 ಕಳ್ಸು ಅಂತ. ನಾವ್ ಅಂದಿದ್ದು ವಿಯೆಟ್ನಾಂ ಅಲ್ಲಿ ಕೇಳಲ್ಲ ಅಂತ, ಬೆಂಗಳೂರಿಗೆ ಹೋಗಲ್ಲ. ಇವಾಗ ನಾವು ಟನಲ್ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿದ್ರೆ ಘೂ ಅಂತ ಐತೆ. ಸೊ ಬನ್ನಿ. ಅಲ್ಲ ಎಲ್ಲ ಡೌಟ್, ಇವ್ರು ಈಶಾಂಕ್ ಅವ್ರು ಯಾಕೆ ಬರ್ತಾವ್ರು ನಮ್ ಜೊತೆ ಗುರು? ವಾವ್, ಎಷ್ಟು ಚೆನ್ನಾಗಿದ್ದಾವೆ. ಹೆಲೋ. ನೀನ್ ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಹಾಯ್. ಏನಾರು ಗಂಡ್ಸಿದ್ದಂಗೆ ಇವಾಗ ಕಡಿಕೆ. ಗೈಸ್ ಇನ್ನೊಂದೇನಂದ್ರೆ ನಾವು ಆಚೆ ಬಂದಿರೋದೇ ಮಜಾ ಮಾಡೋಕ್ಕೆ. ಸೊ ದಯವಿಟ್ಟು ನಾನು ಏನು ಮಜಾ ಮಾಡ್ತೀನೋ, ಏನು ಹಾಕ್ಬೇಕು ಏನು ಹಾಕ್ಬಾರ್ದು ಅನ್ನೋಷ್ಟು ಇದು ನನಗಿಲ್ಲ. ಏನೇನು ಶೂಟ್ ಮಾಡಿರ್ತೀನಿ ಎಲ್ಲ ಆಗ್ತಾ ಇರೋದೆ. ದಯವಿಟ್ಟು ಯಾರಾದರೂ ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ, ಇಲ್ಲ ದೊಡ್ಡವ್ರು ನೋಡ್ತಾ ಇದ್ರೆ ಸ್ಕಿಪ್ ಮಾಡಿಬಿಡಿ ಅದನ್ನೆಲ್ಲ. ಏನಾದರೂ ಅಡಲ್ಟ್ ಕಂಟೆಂಟ್ ಏನಾದರೂ ಬಂತ ಹೇಳಿದ್ರೆ. ಮಾಮೂಲಿ ನಮ್ಮಂತ ಇವತ್ತು ಬಾಯ್ಸ್ ಮಾತ್ರ ನೋಡಿ, ಗರ್ಲ್ಸ್ ಎಲ್ಲ ನೋಡಕ್ ಹೋಗ್ಬೇಡಿ. ಈ ಟನಲ್ದು ಮಾಡೆಲ್ ಇದೆ ನೋಡಿ. ಇದು ಲಾಸ್ಟ್ ಟೈಮು US ಮತ್ತೆ ವಿಯೆಟ್ನಾಂ ವಾರ್ ಆದಾಗ ಮೇಲಿಂದ ಅಟ್ಯಾಕ್ ಮಾಡ್ತಾ ಇದ್ರು. ಅಟ್ಯಾಕ್ ಮಾಡಬೇಕಾದ್ರೆ ಇವ್ರು ಈ ತರ ನುಗ್ಕೊಂಡು ಹೋಗಿ ಈ ತರ ಟನಲ್ ಮಾಡ್ಕೊಂಡು ಒಳಗಡೆ ಇದ್ದಿದ್ದು ನೋಡಿ. ನೀವೇನು ನೋಡ್ತಾ ಇದ್ದೀರಲ್ಲ ಈ ತರ. ಸೊ ಇಲ್ಲಿ ಆಚೆ ಬಂದು ಈ ಗ್ಯಾಪಲ್ಲೆಲ್ಲ ಮುಚ್ಚಿಬಿಟ್ಟಿರ್ತಾರೆ, ಅಲ್ಲಿ ಬಂದು ಶೂಟ್ ಮಾಡೋದು ಈ ತರ ಮಾಡ್ತಾ ಇದ್ದಾರಂತೆ ನೋಡಿ. ಅಲ್ಲಿ ನೋಡಿ ಹೆಲಿಕಾಪ್ಟರ್ ಲೈಟ್ ಬಂದು ಬೀಳ್ತಾ ಇರೋದು, ಬಾಂಬ್ ಆಗ್ತಾ ಇರೋದು. ಸೊ ಇವಾಗ ನಾವೆಲ್ಲಿ ಹೋಗ್ತೀವಿ ಅಂದ್ರೆ ಈ ಟನಲ್ಗಳಲ್ಲಿ ಒಳಗಡೆ ಹೋಗ್ತೀವಿ. ನೋಡೋಣ ಬನ್ನಿ. ಇವಾಗೇನೋ ತೋರಿಸ್ತಾ ಇದ್ದಾರೆ ಟಿವಿಲಿ. ಗೈಸ್ ನನ್ನ ಪ್ರಕಾರ ಗೊತ್ತಾಗ ನೋಡಿ, ಚೆನ್ನಾಗಲ್ಲ. ನೀನ್ ನೋಡು ಬಗ್ ನೋಡ್ತಾ ಇರೋದು. ಏಯ್ ಕಿಲಾಡಿ, ಬಗ್ ನೋಡ್ತಾನ ಇಲ್ವಾ ಅಂತಾನೆ ನಾನು ಬೇಕು ಅಂತ ಹಂಗಂದೆ. ಅಯ್ಯೋಯ್ಯೋ ಇಲ್ಲ ಅಲ್ಲಿ ಟನಲ್ ಒಳಗಡೆ ಹೋಗ್ತಾ ಇದೀನಿ. ಬನ್ನಿ ನೋಡ ಯಾವ ತರ ಇದೆ. ಅಯ್ಯೋ ಗುರು, ಏನ್ ಗುರು ಇದು? ಓ ಗೈಸ್ ಇದು ಬಾವಿ. ಇಲ್ಲಿ ಬಾವಿ ಇತ್ತಂತೆ ಅವಾಗ ಚೆನ್ನಾಗಿ ಇಲ್ಲಿ ಇದ್ದಿದ್ದು. ಅಯ್ಯಯ್ಯೋ ಕನಕನ ಕಿಂಡಿ ಜರ್ಕೋ. ಎಂತ ಎಕ್ಸ್ಪೀರಿಯನ್ಸು.
ಇಲ್ಲೂ ಹೋಗ್ಬಾರ್ದು ಅಂತ ಹಾಕಿದ್ದಾರೆ. ಆಕ್ಚುಲಿ ಇಲ್ಲಿಂದ ಹೋದ್ರೆ ಎಲ್ಲೆಲ್ಲಿಗೂ ಕನೆಕ್ಟ್ ಆಗುತ್ತೆ. ಫುಲ್ ಎಲ್ಲದಕ್ಕೂ ಇದೇ ಸುರಂಗ ಮಾರ್ಗ ಇದೆ. ಆದ್ರೆ ಇಲ್ಲಿ ಹೋಗ್ಬಾರ್ದು, ತಗೊಳಕ್ ಎಲ್ಲಾದ್ರೂ ಹೋದ್ರೆ ಕಳೆದೋಗ್ಬಿಟ್ರೆ ಆಮೇಲೆ ಸಿಗಲ್ವಂತೆ. ಅದಕ್ಕೋಸ್ಕರ ಎಲ್ಲ ಕಡೆ ಬೇಲಿ ಹಾಕಿದ್ದಾರೆ. ಸೊ ಈಗ ವಾಪಸ್ ಆಚೆ ಹೋಗೋಣ. ಇದು ಆಚೆ ಹೋಗೋದು ದಾರಿ. ಯಪ್ಪ. about 6 meters. Now we can go inside. You can go. The long way over there, bigger one. Right here. ವಿಡಿಯೋ ಮಾಡ್ಕೊಬರ್ತೀನಿ. ನಾನು ಹೋಗ್ತೀನಿ ಬಾ. ಆಗಲ್ಲ. You can't? I can't? You won't be. Try ಮಾಡ್ತಾ ಇದ್ದೀನಿ guys. Maybe you can go in, cannot go out. ಇದೆ ತಾನೇ ಆಮೇಲೆ. ಹಿಂಗೆ ಬರ್ಬೇಕು. ಇಲ್ಲ ಅಂದ್ರೆ ನಾನು ಬರ್ತೀನಿ. ಆಮೇಲೆ ಮಂಜುಮಲ್ ಬಾಯ್ಸು. Come up. If you go more, you will be get stuck. No, cannot. ಆಗಲ್ಲ. Take photo. No photo, ಒಳಗೆ ಹೋಗ್ತೀನಿ ನಾನು. Okay. ಗುಮ್ಸ್ಕೋತಿಯ. ಬೇಡ ಗುರು. ಮುಚ್ಚ ಇದು ಗುರು ಭಯನೇ ಆಗತ್ತೆ ಗುರು. ಹೋಗ ನಿಮಿಷ ಫೋಟೋಗೆ ಒಂದು ನಿಮಿಷ ಮುಚ್ಚ. ಹೋಗ ಏನಾಗಲ್ಲ. ಹೋಗ ತಲೆ ಕೆಡಿಸ್ಕೋಬೇಡ. ಹೋಗ ನಾನು ಬರ್ತೀನಿ. ಹೋಗ. ಆಗಲ್ಲ ಕಣೋ ನೀನು. खत्म बाय बाय टाटा गुड बाय गया ಗೈಸ್ ಬಾಯ್. ತೋರ್ಸು ಗುರು. ಗೈಸ್ ಇವಾಗ ಅಕ್ಕಿಲ್ಲ ಹೊರಗಡೆ ಹಾಕೊಂಡು ಬಿಟ್ಬಿಟ್ಟಿದ್ದೆ. ಮಚ್ಚ ಹೋಗ್ಬೋದು ನೋಡು. ಟೈಮ್ ಫೋನ್ ಕೊಡು. ಅವ್ನು ಫೋನ್ ಕೊಡು. ಮಚ್ಚ ಟ್ರೈ ಮಾಡು. ಎತ್ಕೊಂಡ್ ಬರ್ಬೇಕಂತ ಇರೋ. There's a long way over there. ಬಾ, ಆ ಕಡೆಯಿಂದ ಬಾ. ಬೇಡ ಬಾರ ಪಿಲಿಸ್ತಾಂಡರ್ ರಾ. ಬಾರೋ. ಎಲ್ಲೋಯ್ತು ಅಂತ ಗೊತ್ತಾ ನಿಂಗೆ? ಇಲ್ಲೇ ಇರೋದು. ಬಾರೋ. ಬೇಡ. ತಲೆ ಕೆಡಿಸ್ಕೋಬೇಡ. ಬಾರೋ ಹುಷಾರಾಗಿ ಬಾರೋ. ಗೈಸ್ ಅವನ್ನ ಕಳ್ಸಿದೀವಿ. ಅವ್ನು ಧೈರ್ಯ ಮಾಡಿ ಹೋಗಿದ್ದಾನೆ. ಬನ್ನಿ ನಾವು ಹೋಗೋಣ. ಹುಷಾರು. ನಾವು ಮೇಲಿಂದ ಹೋಗ್ತಾ ಇದೀವಿ. ಅವ್ನು ಕೆಳಗಡೆಯಿಂದ ಬರ್ತಾವನೆ. ಬನ್ನಿ ಹೋಗೋಣ. ಆದ್ರೂ ಒಂದ್ ಸ್ವಲ್ಪ ಭಯ ಗುರು. ಅವ್ನು ಎಲ್ಲಿಂದ ಬರಕ್ಕಾಗಿಲ್ಲ. ನೆಟ್ವರ್ಕ್ ಬೇರೆ ಸಿಗಲ್ಲ ಕೆಳಗಡೆ. ಬರ್ತಾನೆ. ಬಾ ಗುರು. ಯಾಕೆ ತಲೆ ಕೆಡಿಸ್ಕೋಬೇಡ. ಆಗಲ್ಲ ಗುರು. ಬರಕ್ಕೆ ಅವ್ನಿಗೆ ಹೋಗ್ಬಿಟ್ಟು ಅವ್ನ ಒಳಗಡೆ. Psychological weapon. Guys, Your friend, he want to stay in the Gucci. He don't want to come back to India. Please, let's go. Let him there. where will come? I don't know. Hey, yan guru. ಗುರು ಅವ್ನ್ಗೆ ಅದೇ ಅಂದಿದ್ದ. ಅವ್ನು ಹೋದ್ರೆ ಬರಕ್ ಆಗಲ್ಲ ಅಂತ. Where will come? I don't know. Hey, come on, brother. Please tell me. You don't do like this. Hey, you pick out guys. No, ನನಗೆ ಗೊತ್ತಿಲ್ಲ. ಕರೀತಾವ್ ನಾನು. ಅಲ್ಲಿ ಬಂದಾನೆ. ಅಲ್ಲೇ ಬಂದಾನೆ. ಹೆಂಗೆ ಬಂದ ಗೈಸ್ ನೋಡಿ. ಫುಲ್ ಬ್ಯಾವ್ಸ್ಬಿಟ್ಟವನೆ. ನಾವು ಬರಲ್ಲ ಹೋದ ಅನ್ಕೊಂಡ್ವಿ. ಅವನಂತೂ ಇಂಡಿಯಾ ಬಾಯ್ ಮಾಡ್ಬಿಡಿ ಅಂತ. ನೀನ್ ಹೋಗ್ತೀನಿ ಅಂತ ಇದೆ ಟನಲ್ ಅಲ್ಲಿ. ನಾನು ಹೋಗ್ತಿದ್ದೆ. ಇಲ್ಲ ನಾವು ಹೋಗ್ತಾ ಇದೀವಿ. ಬನ್ನಿ ನಾವು ಹೋಗೋಣ. ಬಾಗ್ರು ಯಾಕೆ ಗೈಸ್ ಇವಾಗ ನಾವು ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಬನ್ನಿ. ಗಿರೀಶ್ ಒಳಗಡೆ ನುಗ್ಗಿದ್ದಾನೆ. ಫಸ್ಟ್ ಹುಷಾರು. ಇವೆಲ್ಲ ಲೈಟ್ ಸಪ್ಲೈ ಮಾಡೋರಲ್ಲ ಗೈಸ್ ನೋಡಿ. ಆಮೇಲೆ ಇವೆಲ್ಲ ಮಾಡಿರೋರು ಅನ್ಕೊಂತೀನಿ. ಅಲ್ಲಿಂದ ಓ ಅಯ್ಯೋ come. It's so good, no? It's so nice. ಹೆಂಗಿದೆ ಓಪನಿಂಗ್ ಥ್ರಿಲ್? 30 meter. This one? Yes. 30 meter. Follow me. Okay, let's go. ಚಲೋ let's go. ಬರ್ರಿ ಗೈಸ್ 30 ಮೀಟರ್ ಅಂತೆ ನೋಡಿ. ಹಿಂಗೆ ಬಕ್ಕೊಂಡು ಹೋಗ್ಬೇಕು. 30 ಮೀಟರ್. ಬೆನ್ನೆಲ್ಲ ಗುಂಬಿಸ್ಕೊಂಡ್ಬಿಡ್ತೈತೆ. ಓ ಗುರು ಬೆನ್ನು ಹೊಡಿತೈತೆ ಗುರು. ಓ ಗೈಸ್ ದೇವ್ರು ಇವೆಲ್ಲ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆಯ್ತಾ ಇಲ್ಲ ಗುರು. ಹಾಯ್. Everybody okay? Yeah, all okay. You're alive, okay? Good. We are still alive. Are you okay behind? Girish, Okay, come back. okay na? We come back to India now. We'll go back to India. Yes. ಅಯ್ಯೋ ಗುರು, ಯಾವ ಗುರು ಇದು? You go forward.
I'll come with my friend. Come on. How are you feeling? Oh, so tired. Come down, go down, bit down. Where to go? Here, exit. No entry. Guru. ಅನ್ನ ಉಣ್ಣ ಊರ್ ಬಿಟ್ಬಿಟ್ಟು ಯಾವ ಸುಡುಗಾಡು ಬಂದವಪ್ಪ ಕೇಳ್ಕೊಂಬತ್ತೀನಿ ಇರಲ್ಲ. ಈಶಾಕ್ ಬಂದಿರೋ ಸತ್ತಬಿಟ್ಟಿರೋನು. ಎಕ್ಸಿಟ್ Welcome back to India. ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಅಂತೆ. ಗೈಸ್ ಗೆಣ್ಸ್ ಕೊಟ್ಟಿದ್ದಾರೆ, ತಿನ್ನೋಣ ಬನ್ನಿ. ನೋಡಿ This is the main food in the war time we use. ವಾಲ್ ಟೈಮ್ಗೆ ಮೈನ್ ಫ್ರೂಟ್. Yeah, the main food. ಓಕೆ ಹಾಯ್ ಗೈಸ್, ನಾವು ಲೇಟಾಗಿ ಬಂದ್ವಿ ಇಲ್ಲಿಗೆ. ಲೇಟಾಗಿ ಬಂದಿದ್ದಕ್ಕೋಸ್ಕರ ಶೂಟಿಂಗು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಶೂಟಿಂಗು 5 ಗಂಟೆಗೆ ಕ್ಲೋಸ್ ಅಂತೆ. ನಾವು ಆಲ್ರೆಡಿ 5:15 ಆಗಿಬಿಟ್ಟಿದೆ. ಸೊ 5 ಗಂಟೆಗೆ ಶೂಟಿಂಗ್ ಬಂದಿದ್ರೆ ನಾವು ರಿಯಲ್ ಗನ್ನಲ್ಲಿ ಶೂಟ್ ಮಾಡ್ತಾಯಿದ್ವಿ. M16 ಪಿಸ್ತೂಲು AK-47 ಎಲ್ಲ ನೋಡಿ. ಇದೆಲ್ಲ ಗನ್ಗೆ ಇದು ಈ ಒಂದು ಬುಲೆಟ್ಗೆ 60,000 ಡಾಂಗು. ಎಲ್ಲ ಬುಲೆಟ್ಗೆ ಒಂದೊಂದು ಬುಲೆಟ್ಗೆ ಒಂದೊಂದು ರೇಟು ನೋಡಿ. ಈ ಥರ ಗನ್ನು, ಈ ಬುಲೆಟ್ ರಿಯಲ್ ಗನ್ನಲ್ಲಿ ಶೂಟಿಂಗ್ ರೇಂಜ್ಗೆ ಹೋಗ್ಬಿಟ್ಟು ನಾವು ಶೂಟ್ ಮಾಡ್ತೀವಿ. ಸೊ ನೋಡಿ, ಬುಲೆಟ್ಸ್ನ ಇಲ್ಲಿ ತೊಗೋಬೇಕು, ಯಾರೂ ಇಲ್ಲ, ಎಲ್ಲ ಮನೆಗೆ ಹೋಗಿ ಪಚ್ಕೊಂಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ಅಷ್ಟು ದೂರ ಬಂದಿದ್ದೇ ಈ ರೀಸನ್ಗೋಸ್ಕರ. ಅದು ಯಾವುದೋ ಗುಹೆ ಒಳಗಡೆ ಹೋಗ್ಬಿಟ್ಟು ಸೈಕಾಗೋಯ್ತು. ಕೋತಿನೋ ಇಲ್ಲಿ ಕೋತಿ. ವಾವ್, ಚಿಂಪಾಂಜಿ. ಗೈಸ್, ವಾಪಸ್ ಹೋಚಿ ಮಿನ್ಗೆ ಹೋಗ್ಬೇಕಾದ್ರೆ ಟನಲೆಲ್ಲ ಮುಗಿಸ್ಕೊಂಡು ನಮಗೆ ಇಲ್ಲೊಂದು ಕೆಫೆ ಕಾಣಿಸ್ತು. ಆ್ಯಂಡ್ ಒಂದು ಪಿಚ್ ಟಾಪ್ ಹಾಕೋಣ ಅಂತ ಕೆಫೆ ಆ್ಯಂಡ್ ಟೀ ಅಂತೆ. ಸೊ ನಮ್ಮ ಬಾಯ್ಸ್ ಎಲ್ಲ ಒಳಗಡೆ ಹೋಗಿದ್ದಾರೆ, ಬನ್ನಿ ಹೋಗೋಣ. ಸೊ ಏನೋ ಆರ್ಡ್ರ್ ಮಾಡ್ತಾಯಿದ್ದಾರೆ ಬಾಯ್ಸು. ಗೈಸ್, ಆರ್ಡ್ರ್ ಮಾಡಿದ್ದೆಲ್ಲ ಬಂತು ನೋಡಿ. ಒಂದು ಚಾಕ್ಲೇಟ್ ಕಾಫಿ, ಇದ್ಯಾವುದು ಗುರಿದು ಏನೋ ಡ್ರ್ಯಾಗನ್ ಫ್ರೂಟು, ಮಿಲ್ಕ್ ಕಾಫಿ ಎಲ್ಲ ಬಂದಿದೆ. ನೋಡೋಣ ಬನ್ನಿ. ಟನಲಿಂದ ಬರಬೇಕಾದ್ರೆ ಫುಲ್ಲು ಮಳೇಲಿ ತಗೊಳಕೊಂಬಿಟ್ಟು ಹೆವಿ ಅಂದರೆ ಹೆವಿ ಮಳೆ. ಇವಾಗ ಸಿಗ್ನಲಲ್ಲಿ ನಿಂತಿದ್ದೀನಿ, ಅದಕ್ಕೆ ಒಂದು ನಿಮಿಷ ಟೈಮ್ ಸಿಕ್ಕೈತೆ. ನಾನೇ ಗಾಡಿ ಓಡಿಸ್ತಾ ಇರೋದ್ರಿಂದ ಫುಲ್ಲು ಒದ್ದೆ ಆಗಿಬಿಟ್ಟಿದ್ದೀವಿ ನೋಡಿ, ಯಾವ ರೇಂಜ್ ಒದ್ದೆ ಆಗಿದ್ದೀನಿ. ಸೊ ಇವಾಗ ನಮ್ಮ ಹುಡುಗ ಬೇರೆ ಏನೋ ಶಾಪಿಂಗ್ ಹೋಗಬೇಕು ಬಾ ಅಂತ ಬೇರೆ ಕರಿತಾವನೆ. ಎಲ್ಲಿಗೆ ಏನು ಅಂತ ಕೇಳಿದ್ರೆ, ನೀನು ಡೈರೆಕ್ಟು ನಮ್ಮ ಸ್ಟೇ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ 100 ಮೀಟರ್ಸಲ್ಲಿ ಒಂದು ಹೋಟೆಲ್ ಇದೆ, ಹೋಟೆಲ್ಲೋ ಏನೋ ಶಾಪಿಂಗ್ ಮಾಲ್ ಥರ ಇದೆ, ಅಲ್ಲಿ ಬಾ ಅಂತ ಹೇಳೋನೆ. ಇವಾಗ ಈ ಮಳೇಲಿ ಯಾವ ನೆನ್ಕೊಂಡು ಯಾವ ಶಾಪಿಂಗ್ ಹೋಯ್ತು ಅಂದರೆ ತಿಗ ಮುಚ್ಕೊಂಡು ಬಾರೋ ಅಂತ ಹೇಳ್ದ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಅಲ್ಲೇ ಹೋಗ್ತಾ ಇದೀವಿ. 3 ಜನನೂ ಸ್ಪ್ಲಿಟ್ ಆಗಿಬಿಟ್ಟಿದ್ದೀವಿ, 3 ಗಾಡಿನೂ. ಸೊ ಇವಾಗ ಅಲ್ಲೇ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಶಾಪಿಂಗ್ ಅಂತೆ ಹೋಗೋಣ ಬನ್ನಿ, ಮಳೇಲಿ ಶಾಪಿಂಗ್ ಮಾಡೋಣ. ರೈಸ್ ಏನೋ ತೊಗೊಂಡೋಯ್ತವ್ರೆ ಅಂದ್ಕೊಂಡೆ, ನೋಡಿ ಏನು ತೊಗೊಂಡೋಯ್ತವ್ರೆ, ಏನಪ್ಪ ಇದು ಅಂತ ಶಾಕೆ ಆಗ್ಬಿಟ್ಟೆ ನಾನು. ನೋಡಿದ್ರೆ ಅಟ್ಟೆ ಗೊತ್ತಾಗ್ತಾರೆ, ದೊಡ್ಡ ಅಟ್ಟೆ ಗೊತ್ತಾ ಇರ್ತದಲ್ಲ ಕೆಮಿಲಿಯನು, ಅದು ವಾ ಇನ್ನೇ ನೋಡಿ. ಅಯ್ಯೋ ಲೂಯಿ ವಿಟಾನ್ ಬರಕ್ಕೆ ಹೇಳ್ಬಿಟ್ಟು ಅವನ ಗುರು. ಲೂಯಿ ವಿಟಾನೆ ಮೋಸ್ಟ್ ಇಲ್ಲ ಅನ್ಸುತ್ತೆ, ಅಲ್ಲಿ ಪಕ್ಕದಲ್ಲಿ ಇರ್ತಾನೆ. ಇಲ್ಲ ಗುರು, ಅಲ್ಲೋಡಲ್ಲಿ ನೋಡ, ಅಲ್ಲೇ ನಿಂತವ್ ನೋಡಲ್ಲಿ ಅವನು ಕಳ್ಳ, ಅಲ್ಲಿ ಈಶಾನ್ ಕೊಲ್ಲಿ ಅವನು. ಗೈಸ್, ಕರ್ಕೊಂಡ್ ಬಂದಿರೋದು ಎಲ್ಲಿಗೆ ಹೇಳಿ ಶಾಪಿಂಗ್ಗೆ? ಲೂಯಿ ವಿಟಾನ್ಗೆ. ಒಂದು ಟೈಮಲ್ಲಿ ಇದೇ ಟೈಮ್, ಲಾಸ್ಟ್ ಟೈಮಲ್ಲಿ ನಾವು ಬ್ಯಾಂಕ್ ಹಾಕೋದಾಗ ನಮ್ಮನ್ನ ಒಳಗಡೆ ಸೇರಿಸಿರ್ಲಿಲ್ಲ. ಅವಾಗ ನಾವು ಚೆನ್ನಾಗೇ ರೆಡಿ ಆಗಿದ್ದು. ಆದರೆ ಇವಾಗ ಫುಲ್ ಒದ್ದೆ ಆಗಿ ಹೆಂಗಿದೀವಿ ಅಂದರೆ ಎಲ್ಲ ಒಬ್ಬೊಬ್ರು ಒಂದಿಕ್ಕಲ್ಲಿ ನೋಡಿ ನೋಡಿ, ಎಲ್ಲ ಒಬ್ಬೊಬ್ರು ಒದ್ದೆ ಆಗಿ ಹಿಂಗಿದೀವಿ. ನೀನು ಕೊಡಿಸ್ತೀನಿ ಬಾ ಅಂತ ಹೇಳ್ದಲ್ಲ, ಏನು ಕೊಡಿಸ್ತಾ ಇಲ್ಲ? ಹಾಂ, ವ್ಯಾಲೆಟಾ? ವ್ಯಾಲೆಟ್ ಟ್ಯಾಕ್ಸ್ ಹಾಕೊಂಡ್ಬಿಡ್ತೀನಿ, ಸುಮ್ಮನೆ ರೀ. ಗೈಸ್, ಹೊಚಿಮಿನ್ ಸಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡಿ. ಬೆಳಿಗ್ಗೆ ಎಲ್ಲ ಬಿಸಿಲು ಬರ್ತಾಯಿತ್ತು, ಇವಾಗ ಮಳೆ ಬರ್ತಾಯಿದೆ. ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನಾವಿರೋದು ಲೂಯಿ ವಿಟಾನ್ ಹತ್ರ. ಸೊ ಬನ್ನಿ, ಲೂಯಿ ವಿಟಾನ್ ಒಳಗಡೆ ಹೋಗೋಣ. ಆ್ಯಕ್ಚುಲಿ ವಿ ಆರ್ ಇನ್ ಅ ವೆರಿ ವೆರಿ ರಾಂಗ್ ಕಂಡೀಷನ್ ನೋಡಿ. ಫುಲ್ಲು ಒದ್ದೆ ಆಗಿ ಒಂದು ಟೈಮಲ್ಲಿ ಹೆಂಗಿತ್ತು ಹೇಳಿ, ನಾನು ಅವತ್ತೇ ಹೇಳಿದ್ದೆ ನಿಮಗೆ. ಯಾವಾಗ ಜಾಸ್ತಿ ದಿನ ಏನಾಗಿರಲ್ಲ, ಬಟ್ ಬೇರೆ ವ್ಲಾಗಲ್ಲಿ ಹೇಳಿದ್ದೆ, ಒಂದು ದಿವಸ ಇಲ್ಲಿ ಬರ್ತೀನಿ ತೊಗೋತೀನಿ ಅಂತ. ಒಂತೀನಿ ಅನ್ನೋದು ಸೆಕೆಂಡ್ರಿ. ನೋಡಿ, ಸೂಟ್ ಕೇಸ್ ಸೆಲೆಕ್ಟ್ ಮಾಡ್ತಾನೆ ಅಣ್ಣ, ಇದು ಇಲ್ಲಾಂದರೆ ಅದು. ನಾನು ಕಲರ್ ಇದು ಕೇಳ್ತಾ ಇದ್ದೀನಿ, ಅದು ಬೇಡ ಮಚ್ಚ, ಅದೊಂಥರ ಡಿಫ್ರೆಂಟ್ ಆಗಿದೆ. ಅದು ಸೇಮ್ ಸೈಜೇನೆ, ಬಟ್ ಇದು ಗರ್ಲಿ ಆಯಿತು. ದಿಸ್ ಇಸ್ ಗುಡ್. ಏನೂ ಇಲ್ಲ ಈ ಸೂಟ್ ಕೇಸಲ್ಲಿ ನೋಡಿ, ಇಷ್ಟೇ ಸೂಟ್ ಕೇಸ್ ಇರೋದು. ಇದಕ್ಕೆ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ನೋಡಿ, ಎಷ್ಟಿರ್ಬೋದು ಗೆಸ್ ಮಾಡಿ.
ಗೈಸ್ ನಾವು ಬಂದಿದ್ದು ವ್ಯಾಲೆಟ್ ತೊಗೋಬೇಕು ಅಂತ. ಸೊ ನನಗೆ ಬೇಡ ಅಂತ ಹೇಳಿದೆ, ಅದಕ್ಕೋಸ್ಕರ ವ್ಯಾಲೆಟ್ನ, ಯಾಕಂದರೆ ದಟ್ಸ್ ನಾಟ್ ಓಕೆ ಫಾರ್ ಮಿ. ಆ್ಯಂಡ್ ಅವನೇನಾದ್ರು ತೊಗೋಬೇಕು ಅಂತ ರೈಸ್ ಆಗಿಬಿಟ್ಟು ಇವಾಗ ಸದ್ಯಕ್ಕೆ ಸೂಟ್ ಕೇಸ್ ತೊಗೊತವನೆ. ಇದೇ ಸೂಟ್ ಕೇಸು. ಈ ಸೂಟ್ ಕೇಸಲ್ಲಿ ಈ ಕಲರ್ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಈ ಕಲರ್ ಸೂಟ್ ಕೇಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಆ ಕಲರ್ ಸೂಟ್ ಕೇಸ್ನ ತೊಗೊತಾ ಇದ್ದೀವಿ. ಗೈಸ್ ಇದನ್ನು ನನ್ನ ಅಕೌಂಟ್ ಕಂಡ್ರೆ ಆಗ್ತಾ ಇದ್ದಾರಂತೆ ನಮ್ಮ ಹುಡುಗ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಉಂಡಂಗಲ್ಲ ತಿನ್ನಂಗಲ್ಲ 3 ಲಕ್ಷ ರೂಪಾಯಿಗೆ ಸೂಟ್ ಕೇಸ್ ತೊಗೊಂಬಿಟ್ಟ. 8 ಕೋಟಿ 65 ಲಕ್ಷ ವಿಯೆಟ್ನಾಮ್ ಡಾಂಗ್ ಇದು ಸೂಟ್ ಕೇಸು. ತೊಗೊಂಡು ಸ್ವೈಪ್ ಮಾಡಿ ಉಜ್ಜು ಮಾಡಕ್ಬಿಟ್ರು. ಸೊ ನನ್ನ ಪಾಸ್ಪೋರ್ಟಲ್ಲಿ ಇದು ನನ್ನ ಪಾಸ್ಪೋರ್ಟ್ ಇಟ್ಕೊಂಡು ಬಿಲ್ ಮಾಡಿಸ್ತಾ ಇದ್ದಾರೆ. ಉಂಡಂಗಲ್ಲ ತಿನ್ನಂಗಲ್ಲ ಗುರು, 3 ಲಕ್ಷ ರೂಪಾಯಿ ಸೂಟ್ ಕೇಸು, ಏನಂತೀಯ? ಮೊದಲನೇ ದಿನನೇ 3 ಲಕ್ಷ ರೂಪಾಯಿ ಉಡಾಯಿಸ್ಬಿಟ್ಟ ನಮ್ಮ ಹುಡುಗ. ಅವನೇ ಓ ಬೆಳಗ್ಗೆಯಿಂದಲ್ಲ ಹುಡುಗರು ತಗೊಂಡಿರೋದ್ರ ಮೇಲೆ. ಇವಾಗ ಗೈಸ್ ವ್ಯಾಲೆಟ್ ಲೂಯಿ ವಿಟಾನಲ್ಲಿ ಯಾರೂ ವ್ಲಾಗೇ ಮಾಡಿರಲ್ಲ, 100% ನೋಡ್ಕೊಳ್ರಿರ್ಬೇಕಾದ್ರೆ. ಅದು ನಮ್ಮ ಕನ್ನಡದವರು, ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ದಿಸ್ ಸಮಥಿಂಗ್ ಸ್ಪೆಷಲ್. ಯಾಕಂದರೆ ಹೇಳ್ತಿದ್ರಲ್ಲ ಒಳಗಡೆ ಬಿಡಲ್ಲ ಅಂತ. ನಮ್ಮನ್ನ ಬ್ಯಾಂಕಾಕಲ್ಲಿ ಒಳಗಡೆ ಬಿಟ್ಟಿರಲಿಲ್ವಲ್ಲ ನೀನು. ಬ್ಯಾಂಕಾಕಲ್ಲಿ ನನಗೆ ಒಳಗಡೆ ಬಿಟ್ಟಿರಲಿಲ್ಲ ಲೂಯಿ ವಿಟಾನಲ್ಲಿ. ಆಚೆ ನಿಂತ್ಕೊಂಡು ಟ್ಯಾಬಲ್ ತೋರಿಸ್ಬಿಟ್ಟು ಕಳಿಸ್ಬಿಟ್ಟಿದ್ರು. ಆ ಥರ ದಿಮಾಕ್. ನಾನು ಅವಾಗಲೇ ಹೇಳಿದ್ದೆ ಖಂಡಿತವಾಗ್ಲೂ ಈ ಲೂಯಿ ವಿಟಾನಲ್ಲಿ ಏನಾದರೂ ತೊಗೊಂತೀನಿ ಅಂತ. ಆದರೂ ಇವತ್ತು ನಾನೇನೂ ತೊಗೊಂಡಿಲ್ಲ. ನಮ್ಮ ಹುಡುಗರು ತೊಗೊಂಡ್ರೆ ಅದು ನಮ್ದಿದ್ದಂಗೆ. ಕೊನೆಗೆ ನಾವೇ ಎತ್ಕೊಂಡು ಉಜ್ಜಾಡ್ತಾ ಇರ್ತೀವಿ ಅಲ್ವಾಗ್ರು. ಇವಾಗ ನೋಡ್ಕೊಳ್ಳಿ, ನಾವೇ ಎತ್ಕೊಂಡು ಉಜ್ಜಾಡೋದು, ಅದೊಂದೇ ಕಾನ್ಫಿಡೆನ್ಸು. ಅವ್ರದ್ದು ಬೇರೆ ಅಲ್ಲ, ನಮ್ದು ಬೇರೆ ಅಲ್ಲ. ನನಗೆ ಕೊಡಿಸ್ತೀನಿ ಅಂದ್ಬಿಟ್ಟು ನೀನು ತೊಗೊಂಡಿದ್ಯಲ್ಲ, ಇದಕ್ಕೇನು ಹೇಳೋದು? ವಾಲೆಟ್ ಅದು ಇಷ್ಟ ಆಗಿಲ್ಲ ನಂಗೆ. ಆ ವಾಲೆಟ್ ಬೇಡ ಗುರು, ನಂಗೆ ಇಷ್ಟ ಆಗಿಲ್ಲ ವಾಲೆಟ್. ಗೈಸ್ ಈ ವಾಲೆಟ್ ತಗೋ ಅಂತ ಹೇಳ್ತವನೆ, ಬಟ್ ನಂಗೆ ಈ ವಾಲೆಟ್ ಇಷ್ಟ ಇಲ್ಲ. ಎಸ್ ಸುಜಿತ್ ತ್ಯಾಗರಾಜ, ಕರೆಕ್ಟ್. Yes, about passport number. Correct. Okay. The day Expiry, of- correct. You remember? Okay, please sign here. ಸೈನ್ ಹಾಕ್ಸ್ಕೊತವ್ರು ಲೂಯಿ ವಿಟಾನಲ್ಲಿ. ಗೈಸ್ ಅಂತೂ ಇಂತೂ ಲೂಯಿ ವಿಟಾನಲ್ಲಿ ನಮ್ಮ ಹುಡುಗಂಗೆ ಒಂದು ಸೂಟ್ ಕೇಸ್ ತೊಗೊಂಡ. ಯಾಕೆ ಅಂದರೆ ನಾವು ಹಿಂಗೆ ಗೊತ್ತಾ, ಯಾರಾದರೂ ತೊಗೊಳ್ಳಿ ನಾವು ಖುಷಿಯಾಗಿರ್ತೀವಿ. ನಮ್ಮ ಹುಡುಗ ತೊಗೋತಾ ಇದ್ರೆ ಅದು ನಾವು ತೊಗೊಂಡಂಗೆ. ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್, ನಾವು ಹೊಟ್ಟೆ ಊರಿಗೆ ಕೊಡೋದು ಚೆನ್ನಾನೇ ಅಲ್ಲ. ಅವನಿಗೆ ಇಲ್ಲಿ ತೊಗೊಂಡಿಲ್ಲ ಅಂದರೆ ದುಡ್ಡನ್ನ ಬೇರೆ ಕಡೆ ಎಲ್ಲಾದರೂ ಉಡಾಯಿಸ್ಬಿಡ್ತಾನೆ. ಅದಕ್ಕೋಸ್ಕರ ಇಲ್ಲೇ ಉಡಾಯಿಸ್ಲಿ ಅಂದ್ಬಿಟ್ಟು ಇಲ್ಲೇ ಉಡಾಯಿಸ್ಬಿಟ್ಟಿದ್ವಿ. ತೊಗೊಂಡವನೇ. ಬನ್ನಿ ಇವಾಗ ನನಗೆ ವ್ಯಾಲೆಟ್ ನೋಡಿದೆ, ಇಷ್ಟ ಆಗಿಲ್ಲ ಅಷ್ಟೊಂದು. ಸುಮ್ಮನೆ ಮ್ಯಾಗ್ನೆಟ್ ಇರೋ ವ್ಯಾಲೆಟ್ಗೆ 50,000 ರೂಪಾಯಿ ಉಣ್ಣಂಗಲ್ಲ ತಿನ್ನಂಗಲ್ಲ. ಅದೇ 50,000 ರೂಪಾಯಿ ಸದ್ಯಕ್ಕಿರೋ ಕಮಿಟ್ಮೆಂಟ್ ಬೇರೆ ಅಂತ. ಶೇಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯ್ತದೆ. ಬನ್ನಿ ತೋರಿಸ್ತೀನಿ ಶೇಡ್ಸ್. ಕಾಣಿಸ್ತಿದೆ ಹೇಳಿ? ಇನ್ನೂ ಟೈಮ್ ಐತೆ, ಇಲ್ಲೇ ಇರ್ತೀನಿ. ನೀವು ಕಮೆಂಟ್ ಹಾಕಿ, ಈ ವ್ಲಾಗ್ ಅಷ್ಟಲ್ಲಿ ಬಂದರೆ ಕಮೆಂಟ್ ಹಾಕಿ ಶೇಡ್ಸ್ ಹೆಂಗಿದೆ ಅಂತ. ಚೆನ್ನಾಗಿದ್ದರೆ 100% ತೊಗೋತೀನಿ. ಇದು ಬಂದು 75,000 ಶೇಡ್ಸ್. ಹಣ ಹೇಳ್ತಾವಣ. ಹನಾಯಿ ಹುಡುಗಂಗೆ ಈ ಬ್ಯಾಗ್ ತುಂಬ ಇಷ್ಟ ಆಗುತ್ತೆ. ನಾನು ನನಗೆ ಒಂದು ವ್ಯಾಲೆಟ್ ಕೊಡಿಸಿದೆ ಚಿಕ್ಕದು, ಅವನ ಹತ್ರ ಹೋಗಿರೋ ವ್ಯಾಲೆಟು. ಅದನ್ನು ನಾನು ಮಲೇಷ್ಯಾದಿಂದ ತೊಗೊಂಡಿದ್ದೆ. ಮಲೇಷ್ಯಾ ಅಲ್ಲ, ಬ್ಯಾಂಕಾಕಿಂದ ತೊಗೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅವ್ನು ನನಗೆ ವ್ಯಾಲೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದು. ನನಗೆ ವ್ಯಾಲೆಟ್ ಇಷ್ಟ ಆಗಲಿಲ್ಲ. ಇದು 280. ನಮ್ಮ ಹತ್ರ ಆ ರೇಂಜ್ ಬಜೆಟಲ್ಲ. ಅದೇ ಬಟ್ಟೆಗಳು ಇವೆಲ್ಲ ಮಿನಿಮಮ್ 50,000 1 ಲಕ್ಷ ಇರ್ತವೆ ಗೈಸ್. ನೀವೇನಾದರೂ ನೋಡಿ 50,000 ಕಮ್ಮಿ ಏನೂ ಇಲ್ಲ. ಈ ಟೋಪಿ ಮಾತ್ರ ಟೋಪಿ ಹಾಕೋಕೆ ಒಂದು 30,000 20,000 ಇರ್ತದೆ. ಏನಂತೀಯ ಗುರು? 35,000 ಟೋಪಿ. ಲೂಯಿ ವಿಟಾನಲ್ಲಿ ಬ್ಲಾಗು. ಇದ್ಯಾವುದು ಕೂಲ್ ಹಾಕೋ ಸ್ಪೆಕ್ಸ್ ಇದ್ದಂಗೆ ಐತೆ. ಜೀನ್ಸ್ ಪ್ಯಾಂಟು, ಬ್ಯಾಗು, ದಿಂಬು ತಾನೇ ಇದು. ದಿಂಬು ಲೂಯಿ ವಿಟಾನು. ಅವಾಗೆಲ್ಲ ಹೆಂಗಿತ್ತು ಟೈಮು. ಈಗ ಏನಾದರೂ ಹಿಂಗೆ ಎಲ್ಲಾದರೂ ಹೋದ್ರೆ ಹಿಂಗೆ ಎತ್ತಿ ಜೋಬ್ ಹಾಕೊಂಡು ಇಲ್ಲಿ ಹಾಕೊಂಡು ಹೋಗ್ತಾ ಇದೀನಿ ಗುರು. ಈಗ ಅಪ್ಪ ಕುಯ್ಗೂ ಏನ್ಬಿಡ್ತೈತಿ ಅಲ್ಲಿ ಇವಾಗ. ಲೂಯಿ ವಿಟಾನ್ದು ಡಂಬಲ್ಸ್ ನೋಡಿ, ಸುಮ್ಮನೆ ಶೋಕಿಗಿಡೋ ಡಂಬಲ್ಸ್. ಇದೆಲ್ಲ ಹುಡುಗಿರ್ದು. ಹೆಣ್ಮಕ್ಳು ಯಾರಾದರೂ ನೋಡೋಂಗಿದ್ರೆ ನೋಡ್ಕೊಳ್ಳಿ. ಇದೆಲ್ಲ ಪರ್ಫ್ಯೂಮ್ಸು ಲೂಯಿ ವಿಟಾನ್ದು. ಬೆಲ್ಟು ಆ್ಯಂಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸ್. ಇದೆಲ್ಲ ನಮಗೂ ಇದಕ್ಕೂ ಸಂಬಂಧ ಏನಿಲ್ಲ ನೋಡಿ. ಹ್ಯಾಂಡ್ ಬ್ಯಾಗ್ಸ್ ಇದೆಲ್ಲ ಟೋಪಿ ಹ್ಯಾಂಡ್ ಬ್ಯಾಗ್ಸ್. ಇದು ನಾನು ಒಡ್ಡನ್ ಥರ ಲೂಸ್ ಬಟ್ಟೆ ಹಾಕೊಂಡು ನೋಡಿ ಗೈಸ್ ಹೆಂಗಿದ್ದೀನಿ. ಅಪ್ಪ ದೇವರೇ, ನನಗೆ ಡ್ರೆಸ್ಸಿಂಗ್ ಸೆನ್ಸೇ ಮರ್ತೋಗ್ಬಿಟ್ಟೈತೆ. ಯೂಶ್ವಲಿ ಚೆನ್ನಾಗಿ ಡ್ರೆಸ್ ಆಗ್ತಿದೆ, ಇವಾಗ ಮರ್ತೇ ಹೋಗ್ಬಿಟ್ಟೈತೆ. ಕಳಿಸ್ತಾರೆ ನೋಡಿ ಗೈಸ್, ವಾರದ ಆಚೆ ಕಳಿಸ್ತಾರೆ ನಮ್ಮನ್ನ. ಒನ್ ಸೆಕೆಂಡ್.
ಗೈಸ್ ಎಲ್ವಿಲಿ ಶಾಪಿಂಗ್ ಆಯಿತು, ಆಚೆ ಬಂದ್ವಿ. ಆಚೆ ಬಂದರೆ ನೋಡಿ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ, ಸಿಕ್ಕಾಬಡೆ ಮಳೆ ಬರ್ತಾ ಇದೆ. ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ ಇಲ್ಲಿ ನೆಕ್ಸ್ಟ್ ಲೆವೆಲ್. ನನಗಿಷ್ಟ ಆಯಿತು. ಬೆಳಗ್ಗೆಲ್ಲ ಬಿಸಿಲು ಹೊಡಿತು, ರಾತ್ರಿ ಮಳೆ ಬರ್ತಾ ಇದೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಲಿಟ್ರಲಿ ಆಸಮ್ ಗೈಸ್. ಸರ್ಪ್ರೈಸಾಗಿ ವಿಯೆಟ್ನಾಂ ಬಂದಿದ್ದು, ಆದರೆ ನೆಕ್ಸ್ಟ್ ಲೆವೆಲ್ ಐತೆ. ನನಗಂತೂ ತುಂಬ ಖುಷಿ ಆಯಿತು. ನಾವು ಬಂದಿದ್ದು ಬೆಳಗ್ಗೆ ಕೇವ್ಗೆ ಹೋಗಿದ್ದು, ಮಜಾ ಮಾಡಿದ್ದು, ಲೇಟಾಗಿದ್ದು, ಎಲ್ವಿಲ್ ಪರ್ಚೇಸ್ ಮಾಡಿದ್ದು ಎಲ್ಲನೂ ಸಕ್ಕತ್ತಾಗೈತೆ. ಸೊ ಇಲ್ಲಿಂದ ಇವಾಗ ನಾವು ಊಟ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೂ ಮುಂಚೆ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಬಾಯ್ಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ ಇಲ್ಲಿ. ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ನನ್ನ ಹೆಂಡತಿಗೆ ಕಂಗ್ರ್ಯಾಚುಲೇಷನ್ಸು. ಸಬ್ಸ್ಕ್ರೈಬ್. ನಿನಗೆ 50,000 ಸಬ್ಸ್ಕ್ರೈಬ್ ಆದರೆ ನಿನಗೊಂದು ಎಲ್ವಿ ಶೇಡ್ಸು ನಮ್ಮ ಕಡೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಶೇಡ್ಸ್ ಬೇಕಾ ವ್ಯಾಲೆಟ್ ಬೇಕಾ? ಅದನ್ನ ಆಮೇಲೆ ಡಿಸೈಡ್ ಮಾಡೋಣ. 50,000 ಬೇಕು. ಇಲ್ಲಿಂದ ವಾಪಸ್ ಹೋಗೋ ಅಷ್ಟರಲ್ಲಿ ಇಲ್ಲಿಂದ ವಾಪಸ್ ಹೋಗೋ ಅಷ್ಟರಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಆದ್ರೆ LV ಇಂದ ಒಂದು ಶೇಡ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಯುವರ್ ಚಾಯ್ಸ್ ಗೈಸ್. ಎಂತ ಆಫರ್ ಗೈಸ್. ವ್ಲಾಗ್ ಎಂಡ್ ಮಾಡೋ ಟೈಮಲ್ಲಿ ಎಂತ ಆಫರು, ಏನು ಹೇಳೋಂಗಿಲ್ಲ. 50,000 ಸಬ್ಸ್ಕ್ರೈಬರ್ಸ್ ಆಗಬೇಕಷ್ಟೇ. ಇವಾಗ ಆಲ್ರೆಡಿ 37,000 ಜನ ಆಗಿದ್ದಾರೆ. 37ರಿಂದ 40,000 ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಸೊ ಇನ್ನು 10,000 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ. 50K ಸಬ್ಸ್ಕ್ರೈಬಿಂಗ್ ಪಾರ್ಟಿನ ನಾವು ಹೊನೆಯಲ್ಲೇ ಮಾಡೋಣ. ಇವರು ನಮಗೆ ಶೇಡ್ಸ್ ಕೊಡಿಸ್ಲಿ, ನಾವು ಅವ್ರಿಗೆ ಪಾರ್ಟಿ ಕೊಡ್ಸೋಣ. ಸೊ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ಸೇ ಮಾಡಬೇಡಿ. ಆ್ಯಂಡ್ ಬೆಲ್ ಐಕಾನ್ ಅಂತೂ ಟಕ್ ಅಂತ ಓದ್ಬಿಡಿ ಫಸ್ಟೇ. ಯಾಕಂದರೆ ನಾವು ಯಾವ ಬ್ಲಾಗ್ ಆಗ್ತೀನಿ ಅಂತ ಗೊತ್ತಾ, ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ. ಆ್ಯಂಡ್ ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.